ನಾಳೆಯಿಂದ ಎಲ್ಲವೂ ದುಬಾರಿ ಆಗ್ತಾ ಇದೆ. ಜನರೇ ಎಚ್ಚರ ವಹಿಸಿ. ಕುಡಿಯೋ ನೀರು, ವಿದ್ಯುತ್ ದರದಲ್ಲೂ ಕೂಡ ಈಗ ಹೆಚ್ಚಳ ಆಗ್ತಾ ಇದೆ. ಇದು ಕನ್ಫರ್ಮ್. ಏಪ್ರಿಲ್ 1ರಿಂದ ಜಾರಿಯಾಗಲಿದೆ ಹೊಸ ಹಣಕಾಸು ನೀತಿ. ಹಾಗಾಗಿ ಇದರಲ್ಲಿ ಒಂದಷ್ಟು ಬದಲಾವಣೆಗಳು ಆಗುತ್ತೆ. ಏನೆಲ್ಲ ಬದಲಾವಣೆಗಳಾಗುತ್ತೆ? ಹೊಸ ಆರ್ಥಿಕ ವರ್ಷದ ಮೊದಲ ದಿನವೇ ಶಾಕ್ ಗ್ಯಾರಂಟಿಯಲ್ಲಿ ನಾಳೆಯಿಂದ ಬಹಳಷ್ಟು ವಸ್ತುಗಳ ಮೇಲೆ, ಬಹಳಷ್ಟು ನೀತಿಗಳ ಮೇಲೆ ಇಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. ನಾಳೆಯಿಂದ ಆರ್ಥಿಕ ವಹಿವಾಟುಗಳಲ್ಲಿ 6 ಬದಲಾವಣೆಗಳು ಆಗ್ತಾ ಇದೆ. ರೈಲ್ವೆ ಮುಂಗಡ ಟಿಕೆಟ್ ಕ್ಯಾನ್ಸಲ್ ನಿಯಮದಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ಏಪ್ರಿಲ್ 1ನೇ ತಾರೀಕಿಂದ ಹೊಸ ನಿಯಮಗಳು ಜಾರಿ ಆಗ್ತಾ ಇದೆ. ಎಲ್ಲವೂ ದುಬಾರಿ ಆಗುತ್ತೆ ನಾಳೆಯಿಂದ. ಹಾಗಾಗಿ ಎಲ್ಲರೂ ಕೂಡ ಈಗಲೇ ಎಚ್ಚರಿಕೆಯಿಂದ ಇರಬೇಕು. ಕುಡಿಯೋ ನೀರಿರ್ಬೋದು, ಕರೆಂಟ್ ಬಿಲ್ ಇರ್ಬೋದು, ಇದರೆಲ್ಲವೂ ಕೂಡ ಈಗ ಹೆಚ್ಚಳ ಆಗ್ತಾ ಇದೆ. ಏಪ್ರಿಲ್ 1ರಿಂದ ಜಾರಿಯಾಗುತ್ತೆ ಈ ಹೊಸ ಹಣಕಾಸು ನೀತಿ. ಈ ಹಣಕಾಸು ನೀತಿಯಲ್ಲಿ ಅದೆಷ್ಟೆಲ್ಲ ಬದಲಾವಣೆಗಳು ಮಾಡಿದ್ದಾರೋ ಏನೋ ಗೊತ್ತಿಲ್ಲ. ಈಗ ನಾಳೆಯಿಂದ ಇದೆಲ್ಲವೂ ಕೂಡ ಜಾರಿ ಆಗ್ತಾ ಇದೆ. ಏಪ್ರಿಲ್ 1ನೇ ತಾರೀಕಿಂದ ಹೊಸ ಆರ್ಥಿಕ ವರ್ಷದ ಮೊದಲ ದಿನವೇ ಜನರಿಗೆ ಶಾಕ್ ಸಿಗೋದು ಗ್ಯಾರಂಟಿ. ಇಲ್ಲಿ ನಾಳೆಯಿಂದ ಆರ್ಥಿಕ ವಹಿವಾಟುಗಳಲ್ಲಿ 6 ಬದಲಾವಣೆಗಳಾಗುತ್ತೆ. ರೈಲ್ವೆ ಮುಂಗಡ ಟಿಕೆಟ್ ಕ್ಯಾನ್ಸಲ್ ನಿಯಮದಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ನಾಳೆಯಿಂದ ಇದೆಲ್ಲವೂ ಕೂಡ ಈಗ ಹೊಸ ಬದಲಾವಣೆಗಳು ಆಗ್ತಾ ಇದೆ. ನಾಳೆಯಿಂದ ಎಲ್ಲವೂ ದುಬಾರಿ ಆಗುತ್ತೆ. ಹಾಗಾಗಿ ಜನ ಈಗ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಕುಡಿಯೋ ನೀರಿರ್ಬೋದು, ಕರೆಂಟ್ ಬಿಲ್ ಇರ್ಬೋದು, ಅಥವಾ ಈಗ ರೈಲ್ವೆ ಟಿಕೆಟ್ ಏನಾದರೂ ನಾವು ಕ್ಯಾನ್ಸಲ್ ಮಾಡಬೇಕು ಅಂತಂದ್ರೆ ಅದರಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ಬಹಳಷ್ಟು ಬದಲಾವಣೆಗಳನ್ನು ಈಗ ಆಗ್ತಾ ಇರುವಂಥದ್ದು. ಹೊಸ ಆರ್ಥಿಕ ವರ್ಷದ ಮೊದಲ ದಿನವೇ ಇದರಿಂದ ಜನರಿಗೆ ಶಾಕ್ ಸಿಗೋದ್ರಲ್ಲಿ ನೋ ಡೌಟ್. ರೈಲ್ವೆ ಮುಂಗಡ ಟಿಕೆಟ್ ಕ್ಯಾನ್ಸಲ್ ನಿಯಮದಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ನಾಳೆಯಿಂದ ಆರ್ಥಿಕ ವಹಿವಾಟುಗಳಲ್ಲಿ ಸುಮಾರು 6 ಬದಲಾವಣೆಗಳನ್ನು ತರಲಾಗ್ತಾ ಇದೆ. ಹಾಗಾಗಿ ಬಹಳಷ್ಟು ಬದಲಾವಣೆಗಳು ಇರುತ್ತೆ. ಕೆಲವೊಂದರಲ್ಲಿ ಬೆಲೆ ಏರಿಕೆ ಕೂಡ ಆಗುತ್ತೆ. ಕುಡಿಯೋ ನೀರಲ್ಲೂ ಕೂಡ ಬೆಲೆ ಏರಿಕೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ವಾಹನ ಸವಾರರಿಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಶಾಕ್ ಇದು. ಹೆದ್ದಾರಿಗಳಲ್ಲಿ ಪ್ರಾಧಿಕಾರದ ಟೋಲ್ ದರ ಕೂಡ ಹೆಚ್ಚಳ ಆಗ್ತಾ ಇದೆ. ರಾಜ್ಯದ ಟೋಲ್ ಪ್ಲಾಜಾಗಳಲ್ಲಿ 3% ರಿಂದ 5% ಈಗ ಏರಿಕೆ ಆಗುತ್ತೆ. ಕಾರ್ಗಳಿಗೆ 5ರಿಂದ 10 ರೂಪಾಯಿ ಟೋಲ್ ದರ ಹೆಚ್ಚಳ ಆಗ್ತಾ ಇದೆ. ವಾಣಿಜ್ಯ ಬಳಕೆಯ ವಾಹನಗಳಿಗೆ 15 ರಿಂದ 40 ರೂಪಾಯಿ ಹೆಚ್ಚಳ ಆಗ್ತಾ ಇದೆ. ವಾರ್ಷಿಕ ಪಾಸ್ ದರ ಹೆಚ್ಚಿಸಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಹೀಗೆ ಕೆಲವೊಂದು ಬದಲಾವಣೆಗಳನ್ನ ಮಾಡಲಾಗ್ತಾ ಇದೆ. ವಾಹನ ಸವಾರರಿಗೆ ಕೇಂದ್ರ ಸರ್ಕಾರದಿಂದ ಶಾಕ್ ಇದು. ಕೇಂದ್ರ ಸರ್ಕಾರದಿಂದ ಈಗ ಹೊಸ ಬದಲಾವಣೆಗಳು ಆಗ್ತಾ ಇದೆ. ಸುಮಾರು 6 ಬದಲಾವಣೆಗಳು ಆಗ್ತಾ ಇರುವಂಥದ್ದು. ಹೆದ್ದಾರಿಗಳಲ್ಲಿ ಟೋಲ್ ದರ ಕೂಡ ಹೆಚ್ಚಳ ಆಗ್ತಾ ಇದೆ. ಟೋಲ್ ಪ್ಲಾಜಾಗಳಲ್ಲಿ 3% ರಿಂದ 5% ಹೆಚ್ಚಳ ಮಾಡ್ತಾ ಇದ್ದಾರೆ. ಕಾರ್ಗಳಿಗೆ 5 ರಿಂದ 10 ರೂಪಾಯಿ ಟೋಲ್ ದರ ಜಾಸ್ತಿ ಆಗುತ್ತೆ. ಅದಾದ ನಂತರ ವಾಣಿಜ್ಯ ಬಳಕೆಯ ವಾಹನಗಳಿಗೆ 15 ರಿಂದ 40 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಇನ್ನು ಅಧಿಕ ಬೆಲೆಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ವಾರ್ಷಿಕ ಪಾಸ್ ದರ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೆಚ್ಚಿಸಿದೆ. ಇದು ಕೇಂದ್ರ ಸರ್ಕಾರದ ಮಾಹಿತಿ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಇಲ್ಲಿ ಈಗಾಗಲೇ ಜನ ತಲೆ ಕೆಡಿಸ್ಕೊಂಡಿದ್ದಾರೆ. ಯುದ್ಧದಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ, ಏನೆಲ್ಲ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳಿ. ಮತ್ತೊಂದು ಕಡೆ ಇಲ್ಲಿ ಹೊಸ ಬದಲಾವಣೆಗಳು 6 ಬದಲಾವಣೆಗಳು ಬರ್ತಾ ಇದೆ. ಇನ್ನು ಯಾವ್ಯಾವ್ದ್ರಲ್ಲಿ ಇವರೆಲ್ಲ ಏನೇನ್ ಬದಲಾವಣೆ ಮಾಡಬಹುದು, ಎಷ್ಟೆಲ್ಲ ಇದು ಎಫೆಕ್ಟ್ ಆಗುತ್ತೆ ಅಂತ ಜನರಿಗೆ? ಹೌದು ರೋಶಿನಿ, ಈಗಾಗಲೇ ಏನು ಬೆಲೆ ಏರಿಕೆಯಿಂದ ಸಾಕಷ್ಟು ಜನರು ಕಂಗಾಲಾಗಿದ್ದಾರೆ. ಅದ್ರ ಮಧ್ಯೆ ಇದೀಗ ನಾಳೆ ಹೊಸ ಆರ್ಥಿಕ ನೀತಿ ಅಂದ್ರೆ ಹಣಕಾಸು ವಿಭಾಗದಲ್ಲಿ ಹೊಸ ವರ್ಷದ ಹಿನ್ನೆಲೆಯಲ್ಲಿ, ಹೊಸ ವರ್ಷ ಅಂತಂದ್ರೆ ಏಪ್ರಿಲ್ ಇಂದನೇ ಹೊಸ ಆರ್ಥಿಕ ಹಣಕಾಸಿನ ನೀತಿ ಬರೋದ್ರಿಂದ ಮತ್ತಷ್ಟು ನಾಳೆಯಿಂದ ಆ ದರ ಏರಿಕೆ ಕಾಣುವಂಥದ್ದು. 6 ವಿಭಾಗದಲ್ಲಿ ದರ ಏರಿಕೆ ಕಾಣ್ತಿರುವಂತದ್ದು. ಮೊದಲನೇದಾಗಿ ನಾಳೆಗೆ ಅಂದ್ರೆ ಸರಾಸರಿ ನೀರಿನ ಬಿಲ್ಲು ಅಂದ್ರೆ ಬೆಂಗಳೂರಿನ ಜಲಮಂಡಳಿ ಏನಿದೆ, ಕಾವೇರಿ ನೀರಿನಲ್ಲಿ ಕೂಡ ನಾಳೆ ನೀರಿನ ದರ ಏರಿಕೆ ಆಗ್ತಾ ಇದೆ. ಜೊತೆಗೆ ವಿದ್ಯುತ್ ದರ ಏರಿಕೆ ಕೂಡ ಆಗ್ತಾ ಇದೆ. ಜೊತೆಗೆ ಟೋಲ್ಗಳಲ್ಲೂ ಕೂಡ 3% ದರ ಏರಿಕೆ ಆಗ್ತಿರುವಂತದ್ದು. ಅಂದ್ರೆ ಕಾರು ಅಥವಾ ಏನಾದ್ರು 4 ವೀಲರ್ ಸಂಬಂಧಪಟ್ಟಂಗೆ 10 ರೂಪೀಸ್ ಜಾಸ್ತಿ ಮಾಡಿದ್ರೆ, ಇನ್ನು ವಾಣಿಜ್ಯ ವಿಭಾಗದಲ್ಲಿ ವಾಣಿಜ್ಯದಲ್ಲೂ ಕೂಡ ಜಾಸ್ತಿ ಆಗ್ತಿರುವಂತದ್ದು. ಜೊತೆ ಒಟ್ಟಾರೆ ನಾಳೆಯಿಂದ ಸಾಕಷ್ಟು ಜನರಿಗೆ ಮತ್ತಷ್ಟು ದುಬಾರಿ ದುನಿಯಾ ಆಗ್ತಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕೆ ಅಷ್ಟರ ಮಟ್ಟಿಗೆ ನಾಳೆ ಎಲ್ಲಾ ಭಾಗದಲ್ಲೂ ಕೂಡ ದರ ಏರಿಕೆ ಆಗ್ತಿರುವಂತದ್ದು. ಸೊ ಎಲ್ಲೋ ಒಂದ್ ಕಡೆ ಜನರಿಗೆ ಮತ್ತಷ್ಟು ಹೊರೆ ಆಗ್ತಿದೆ ಅಂತಾನೆ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಗ್ಯಾರಂಟಿ ಕೊಟ್ಟಿರುವಂತಹ ಸರ್ಕಾರ ಇದೀಗ ಬೆಲೆ ಏರಿಕೆಯಿಂದ ಕಂಗಾಲಾಗಿರೋ ಜನರಿಗೆ ನಾಳೆಯಿಂದ ಹೊಸ ದರಗಳು ಏರಿಕೆ ಆಗ್ತಿರೋದ್ರಿಂದ ಮತ್ತಷ್ಟು ಜನರಿಗೆ ಕಂಗಾಲಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿರುವಂತದ್ದು ರೋಶಿನಿ. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.
ಹೀಗೆ ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತ ಮಾಹಿತಿ ಇದು. ನಾಳೆಯಿಂದ ಸುಮಾರು 6 ಬದಲಾವಣೆಗಳು ಆಗ್ತಾ ಇದೆ. ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಅಬಕಾರಿ ಸುಂಕವನ್ನ ಇಳಿಕೆ ಮಾಡಿದ್ರು. ಅದಾದ ನಂತರ ಇಲ್ಲಿ ಟೋಲ್ ಪ್ಲಾಜಾಗಳಲ್ಲಿ ಬೆಲೆ ಏರಿಕೆ ಮಾಡಲಾಗ್ತಾ ಇದೆ. ವಾರ್ಷಿಕ ಪಾಸ್ ದರ ಕೂಡ ಇಲ್ಲಿ ಹೆಚ್ಚಳ ಮಾಡಲಾಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕಡಿಮೆ ಮಾಡಿ ಮತ್ತೊಂದು ಕಡೆ ಹಣ ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ವಿಪಕ್ಷಗಳು ಕೂಡ ಕಿಡಿಕಾರ್ತಾ ಇರುವಂತದ್ದು ಇದೇ ವಿಚಾರವಾಗಿ. ವಾಹನ ಸವಾರರಿಗೂ ಕೂಡ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಶಾಕ್ ಇದು. ಟೋಲ್ ದರ ಕೂಡ ಇಲ್ಲಿ ಹೆಚ್ಚಾಗ್ತಾ ಇದೆ. ರಾಜ್ಯದ ಟೋಲ್ ಪ್ಲಾಜಾಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇದೆ. ಕಾರ್ಗಳಿಗೆ ಅಥವಾ ಬೇರೆ ಬೇರೆ ವಾಣಿಜ್ಯ ಬಳಕೆಯ ವಾಹನಗಳ ಮೇಲೆಯೂ ಕೂಡ ಟೋಲ್ ದರ ಹೆಚ್ಚಳ ಆಗ್ತಾ ಇದೆ.